ಯಾದಗಿರಿಯ ಪಿಎಸ್ಐ ಪರಶುರಾಮ ನಿಗೂಢ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ಇರುವಂತದ್ದು, ಸಾಕಷ್ಟು ಚರ್ಚೆಗೀಡಾಗಿರುವಂತ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಯನ್ನ ಮಾಡ್ತಾ ಇದೆ. ಸಿಐಡಿ ತನಿಖೆಯಲ್ಲಿ ಮಹತ್ವದ ಸಾಕ್ಷ್ಯವನ್ನ ವಶಕ್ಕೆ ಪಡೆಯಲಾಗಿದೆ. ಮಹತ್ವದ ಸಾಕ್ಷ್ಯ ಸಿಕ್ಕಿದೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೀಡ್ ಸಿಕ್ಕಿರುವಂತದ್ದು ಸಿಐಡಿ ಅಧಿಕಾರಿಗಳಿಗೆ. ನ್ಯೂಸ್ 8ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪರಶುರಾಮ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ್ ಮನೆಯಲ್ಲಿ 7.35 ಲಕ್ಷ ಪತ್ತೆ ಆಗಿದೆ ಅಂತೆ. 7,35,000 ವರ್ಗಾವಣೆ ತಡೆಗೆ 15 ಲಕ್ಷವನ್ನ ಹೊಂದಿಸಿದ್ದಂತ ಪಿಎಸ್ಐ ಅಂತ ಹೇಳಲಾಗ್ತಾ ಇದೆ. ಮೃತಪಟ್ಟ ದಿನವೇ 6 ಲಕ್ಷ ಬ್ಯಾಂಕಿಗೆ ಜಮೆಯನ್ನ ಮಾಡಲಾಯ್ತಂತೆ. ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಯಾಗಿದ್ರೆ, ಸರ್ಕಾರಿ ಅಧಿಕಾರಿ ಆದಂತ ಸಂದರ್ಭದಲ್ಲಿ ಎಲ್ಲಿಗಾದ್ರೂ ವರ್ಗಾವಣೆ ಮಾಡಲಿ, ಯಾವ ಹಣ ಆಮಿಷವನ್ನ ಕೊಡ್ದಲೆ ನಾನು ಎಲ್ಲಾ ಕಡೆನೂ ಕೆಲಸ ಮಾಡ್ಲಿಕ್ಕೆ ರೆಡಿ ಅನ್ಬೇಕು. ಆದರೆ ಈ ಕೇಸಲ್ಲಿ ಹಂಗಿಲ್ಲ. ಪರಶುರಾಮ್ ದುಡ್ಡನ್ನ ಕೂಡ ಅಡ್ಜಸ್ಟ್ ಮಾಡಿದ್ನಂತೆ. ಕೊನೆ ಗಳಿಗೆಯಲ್ಲಿ ಪೋಸ್ಟಿಂಗ್ ಮಿಸ್ ಆಗಿತ್ತು. ಕೊನೆ ಗಳಿಗೆಯಲ್ಲಿ ಯಾದಗಿರಿಯಲ್ಲೇ ಉಳ್ಕೊಬೇಕು ಅನ್ಕೊಂಡಿದ್ರಲ್ಲ, ಅದು ಮಿಸ್ ಆಯ್ತು. ಸೊ ಹೀಗಾಗಿ ಬ್ಯಾಂಕಿಗೆ 6 ಲಕ್ಷ ಜಮೆಯನ್ನ ಮಾಡಿದ್ದಂತ ಪರಶುರಾಮ್ 65,000 ಪತ್ನಿ ಹೆರಿಗೆ ಖರ್ಚಿಗೆ ಕಳಿಸಿದ್ರಂತೆ. ಸ್ಥಳ ಮಹಜರು ವೇಳೆ ಶಾಸಕರ ಖಾಲಿ ಲೆಟರ್ ಹೆಡ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಪರಶುರಾಮ್ ಮನೆಯಲ್ಲಿ ಶಾಸಕರ ಲೆಟರ್ ಹೆಡ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಪರಶುರಾಮ ಆಪ್ತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಪರಶುರಾಮ್ ಬಳಸ್ತಾ ಇದ್ದಂತ 2 ಮೊಬೈಲನ್ನ ಈಗ ಆಲ್ರೆಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪರಶುರಾಮ್ 2 ಮೊಬೈಲನ್ನ ಯೂಸ್ ಮಾಡ್ತಾ ಇದ್ರಂತೆ. ಆ 2 ಮೊಬೈಲನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರತಿ ಕಾಲ್ ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಂತ ಪಿಎಸ್ಐ ಪರಶುರಾಮ್ ಮೊಬೈಲ್ನಲ್ಲಿ ಕೆಲವೊಂದು ಸಾಕ್ಷ್ಯ ಸಿಗುವಂತ ಸಾಧ್ಯತೆ. ಈಗ ಪ್ರತಿ ಕಾಲನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಏನಾದರೂ ಶಾಸಕ ಅಥವಾ ಶಾಸಕರ ಪುತ್ರ ಫೋನಲ್ಲಿ ಮಾತನಾಡಿದಾರಾ, ಫೋನ್ನಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಹಣಕ್ಕೆ ಏನಾದರೂ ಬೇಡಿಕೆ ಇಟ್ಟಿದ್ರಾ, ಇದಕ್ಕೆ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡಿದ್ರು ಪರಶುರಾಮ್, ಇದೆಲ್ಲದ್ರ ಬಗ್ಗೆ ಅಕಸ್ಮಾತ್ ಫೋನಲ್ಲಿ ರೆಕಾರ್ಡ್ ಆಗಿದ್ರೆ ಸಿಕ್ಕುತ್ತೆ. ಅದೇನಾದರೂ ಅದು ಸಿಕ್ಕಿದ್ದೆ ಆದರೆ ಮೇನ್ ಲೀಡ್ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅವರ ಕುಟುಂಬದವರು ಆರೋಪ ಮಾಡ್ತಾ ಇರುವ ರೀತಿಯಲ್ಲಿ ಶಾಸಕರು ಏನಾದರೂ ಹಣವನ್ನ ಕೇಳಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಕೇಳಿಲ್ಲ, ಬರೀ ಅವರು ಸಿಕ್ಕಂತ ಸಂದರ್ಭದಲ್ಲಿ ಮಾತನಾಡಿರುವಂಥದ್ದು ಅನ್ನೋದೇನಾದರೂ ಆದರೆ ಈ ಕೇಸ್ ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ ಅಷ್ಟೇ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.